ನನಗೆ ಮೊದಲು ಹಾರ್ಟು ಆಪ್ರೇಷನ್ ಆಗಿತ್ತು. ವರ್ಷಕ್ಕೊಂದು ಸರಿ ಚೆಕಪ್ಗೆ ಹೋಗ್ತಾಯಿದ್ದೆ. ಸರ್ ಹಿಂಗೊಂದು ಸ್ವಲ್ಪ ಸುಸ್ತಾಗ್ತಾಯಿದೆ ಅಂತಂತ ಹೇಳಿದೆ. ಆವಾಗ ಅವ್ರು ಏನು ಮಾಡಿದರು, ಚೆಕಪ್ ಮಾಡಿ 2 ತಿಂಗಳಿಗೆ ಮಾತ್ರೆ ಬರ್ಕೊಟ್ರು. 2 ತಿಂಗಳು ಮಾತ್ರೆ ತಗೊಂಡು ಹೋದ್ಮೇಲೆ ಏನಾಯಿತು, ಇನ್ನೂ ಕಡಿಮೆ ಆಗಿದೆಯಲ್ಲ ಅಂತಂತೇಳಿ ಏನು ಮಾಡಿದರು, ಶಿವಮೊಗ್ಗ ಟೌನ್ನಲ್ಲಿರ್ತಕ್ಕಂಥ ನಂಜಪ್ಪ ಹಾಸ್ಪಿಟ್ಲಿಗೆ ಲಕ್ಷ್ಮೀ ಡಾಕ್ಟ್ರ್ ಅಂತೇಳಿ ಅವರಿಗೆ ಕಳಿಸ್ಕೊಟ್ರು. ಆಮೇಲೆ ಅಲ್ಲಿ ಅವ್ರ ಹತ್ರ ಬಂದು ತೋರಿಸ್ದಾಗ ಅವರೆಲ್ಲ ಬ್ಲಡ್ಡು ಮತ್ತು ಯೂರಿನ್ನು ಮತ್ತೆಲ್ಲ ಪ್ರತಿಯೊಂದನ್ನು ಸಹ ಎಲ್ಲ ಚೆಕಪ್ ಮಾಡಿ ಸ್ವಲ್ಪ ಹುಣ್ಣು ಅಥವಾ ಗಂಟು ಏನೋ ಇರ್ಬೋದು ಅನ್ನೋ ಒಂದು ಅಂದಾಜು ಮೇಲೆ ಅವರು ಹೇಳಿದರು. ಹೇಳಾದ್ಮೇಲೆ ಮತ್ತೆ ಮಾಡಿದ್ರು, ಅವ್ರು ಮತ್ತೆ ಅಫ್ಜಲ್ಕರ್ ಸಾಹೇಬರಿಗೆ ಇದನ್ನು ಮಾಡಿದರು, ಮತ್ತೊಂದು ಸರಿ ಎಂಡೋಸ್ಕೋಪಿ ಮಾಡ್ಸೋಣ, ಆವಾಗ ಅದರಲ್ಲಿ ಕರೆಕ್ಟಾಗಿ ಗೊತ್ತಾಗುತ್ತೆ ಅಂತ ಹೇಳಿದರು. ಮಾಡಿಸಿದ ಮೇಲೆ ಅವರು ಇದೆ ಅಂತಂತೇಳಿ ಹೇಳಿದರು ರಿಪೋರ್ಟ್ನಲ್ಲಿ. ಆಮೇಲೆ ನಮ್ಮ ಹತ್ರ ನಮ್ಮ ಮಳೆಯ ಹತ್ರ ಮಾತಾಡಿ ಆಪ್ರೇಷನ್ ಮಾಡಿ ಕಳಿಸಿದ್ರು ಸರ್. ಅವತ್ತಿನಿಂದ ಇವತ್ತಿನವರೆಗೂ ನನಗೆ ಏನೂ ತೊಂದರೆ ಇಲ್ಲ. ಸಣ್ಣ ಮಕ್ಕಳನ್ನ ಯಾವ ರೀತಿ ನೋಡ್ತಾರೋ ಆ ರೀತಿ ನೋಡ್ಕೊಂಡ್ರು ಸರ್ ಅವರು. ಆಮೇಲೆ ಗಂಟೆಗೊಂದು ಸರಿ ಬರೋದು, ಚೆನ್ನಾಗಿದ್ದೀರಾ ಹೇಗಿದ್ದೀರಾ, ಏನಾರು ಆಗುತ್ತಾ, ಏನಾರು ತೊಂದರೆ ಆಗುತ್ತಾ ಅಂತ ಎಲ್ಲ ಬಂದು ಕೇಳಿ ಚೆಕಪ್ ಮಾಡೋಣ, 3 ತಿಂಗಳು ಬನ್ನಿ, ಅದು ಪೂರಾ ಇದಾಗಿದೆಯೋ ಇಲ್ವೋ ನೋಡೋಣ ಅಂತೇಳಿ. ಅವಾಗ ಮತ್ತೆ ಎಂಡೋಸ್ಕೋಪಿ ಎಂಡೋಸ್ಕೋಪಿ ಮಾಡಿದಾಗ ಆವಾಗ ರಿಪೋರ್ಟ್ನಲ್ಲಿ ಏನೇನಿಲ್ಲ ಎಲ್ಲ ಕ್ಲಿಯರ್ ಆಗಿದೆ, ನೀವು ಇನ್ನೇನು ಯಾವುದಕ್ಕೂ ಭಯಪಡಬೇಕಾಗಿಲ್ಲ ಅಂತಂತ ಹೇಳಿ ಇದು ಮಾಡಿ. ಮತ್ತೊಂದು ಟ್ಯಾಬ್ಲೆಟು ನಮಗೆ ಕೊಡಲಿಲ್ಲ.